ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಕಣಕ್ಕ. ಬಾ ಹೋಗ್ಬಿಡೋಣ. ನನಗೆ ಈ ಪೊಲೀಸ್ ಸ್ಟೇಷನ್ನು ಸ್ಟೇಷನ್ನು ಇದೆಲ್ಲ ನನಗೆ ಗೊತ್ತಿಲ್ಲ ಕಣಕ್ಕ. ಯಾಕೋ ಇದ್ರೊಳಗೆ ಬಂದರೆ ತುಂಬ ಭಯ ಆಯ್ತೈತೆ. ತಡಿಯಕ್ಕ, ಯಾವ ಕಂಪ್ಲೇಂಟು ಬೇಡ, ಏನೂ ಬೇಡ, ಅತ್ತಾಗಿ ಹೋಗೋಣ. ಅಯ್ಯೋ, ನಿನ್ನ ಇಷ್ಟು ದೂರ ಬಂದ್ಬಿಟ್ಟು ಈಗ ಕಂಪ್ಲೇಂಟ್ ಬೇಡ ಅಂತ ಅಂದರೆ ನಿನ್ನ ಗಂಡಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕೋ ಬೇಡವೋ? ಅಕ್ಕ, ಬುದ್ಧಿ ಕಲಿಸ್ಬೇಕು ಆದರೆ ಈ ಪೊಲೀಸ್ನವರು ಅದು ಇದು ಅನ್ನೋದೆಲ್ಲ ನನಗೆ ಯಾಕೋ ಒಂಥರ ಭಯ ಆಯ್ತದ ಕಣಕ್ಕ. ಬಾ, ಅಲ್ಲೇ ಯಾರನ್ನಾದ್ರೂ 4 ಜನ ಕೂರಿಸ್ಬಿಟ್ಟು ನ್ಯಾಯ ಪಂಚಾಯಿತಿ ಮಾಡಿಸಿದ್ರಾಯ್ತು. ನಿನ್ನ ಗಂಡ ನ್ಯಾಯ ಪಂಚಾಯತಿಗೆ ಬಗ್ಗನು ಅಂತ ಅನ್ಕೊಂಡಿದ್ಯಾ? ಅವ್ನು ಯಾವುದೇ ಕಾರಣಕ್ಕೂ ನ್ಯಾಯ ಪಂಚಾಯತಿಗೆ ಬಗ್ಗಾಕಲ್ಲ. ನೀ ಸುಮ್ಮನಿರು. ಈಗ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ. ಆಗ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಇವರೇ. ಎಳ್ಕೊಂಬಂದು ಸ್ಟೇಷನ್ಗೆ ಹಾಕೊಂಡು 4 ಬಿಟ್ಟಾಗಲೇ ನಿನ್ನ ಗಂಡ ಬುದ್ಧಿ ಕಲಿಯೋದು. ಹಾಂ, ನೋಡಿ ಹೆಂಗೆ ಹೊಡೆದವನೇ ನಿನಗೆ ಅಂತವ. ಸುಮ್ಮನಿರು, ನಿನಗಿದೆಲ್ಲ ಗೊತ್ತಾಗೋದಿಲ್ಲ. ಏನು ಹೇಳಿ? ಯಾರು ಇವ್ರಿಗೆ ಈ ಥರ ಹೊಡೆದಿರೋದು? ಮೇಡಮ್, ಬನ್ನಿ ಈ ಕಡೆ ಕೂತ್ಕೊಳ್ಳಿ. ಏನಾಯಿತು ಏನಾಯಿತು? ಏನಕ್ಕೆ ಈ ಥರ ಮಾಡ್ಕೊಂಬಂದಿದ್ದೀರಾ? ಮೇಡಮ್ ಅವರೇ, ನೀವೇ ನ್ಯಾಯ ಕೊಡಿಸ್ಬೇಕು ಮೇಡಮ್ ಅವರೇ. ಇವಳು ಗಂಡ ಈ ಥರ ಹೊಡೆದವನೇ ನೋಡಿ. ಓ ಮೈ ಗಾಡ್, ಈ ಥರ ಜನ ಇನ್ನೂ ಇದ್ದಾರಾ? ಹೆಂಡತಿ ಮೇಲೆ ಕೈ ಮಾಡೋರು ಇನ್ನೂ ಇದ್ದಾರಾ ಅಂತ ನನಗೆ ನಂಬೋಕೆ ಆಗ್ತಾಯಿಲ್ಲ. ಹಾಂ, ಹೌದು ಮೇಡಮ್ ಅವರೇ. ನನ್ನ ಗಂಡ ನನಗೆ ಇಟ್ಕೊಂಡು ರೋಡಲ್ಲೆಲ್ಲ ಎಳ್ದಾಡ್ಕೊಂಡು ಹೊಡೆದ್ಬಿಟ್ಟ ಮೇಡಮ್ ಅವರೇ. ಅಷ್ಟೇ ಅಲ್ಲದೆ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಈ ನಿಮ್ಮ ಮನೆ ಕಾಲು ಇಡಬೇಡ ನೀನು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ನಾನು ಎಲ್ಲಿಗೆ ಹೋಗ್ಬೇಕು ಹೇಳಿ ಮೇಡಮ್ ಅವರೇ? ಏನು ಕಟ್ಕೊಂಡು ಹೆಂಡತಿಗೆ ಬಾಯಿಗೆ ಬಂದಾಗ ಮಾತಾಡಿ ಹೊರಗಡೆ, ಮನೆಯಿಂದ ಆಚೆ ಹೊರಗಡೆ ಹಾಕಿ ಈ ಥರ ಎಲ್ಲ ಹಿಂಸೆ ಕೊಟ್ಟಿದ್ದಾರಾ? ಅಯ್ಯೋ ಮೇಡಮ್ ಅವರೇ, ಅಷ್ಟೇ ಅಲ್ಲ ಮೇಡಮ್ ಅವರೇ, ಈ ಥರ ಹೊಡೆಯೋಕ್ಕೆ ಕಾರಣ ಏನು ಗೊತ್ತಾ ಮೇಡಮ್ ಅವರೇ? ಅವನು ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊಬಿಟ್ಟವನೆ. ಅವಳನ್ನೇ ಮದುವೆ ಆಗ್ಬಿಟ್ಟವನೆ. ಯಾರಿಗೂ ಗೊತ್ತಿಲ್ದಂಗೆ ಮದುವೆ ಆಗ್ಬಿಟ್ಟವನೆ. ಅದು ಇವಳಿಗೂ ಗೊತ್ತಿಲ್ಲ ಬಿಡಿ, ಈಗ ಗೊತ್ತಾಗೈತೆ. ಅದನ್ನು ಹೋಗಿ ಇವಳು ಯಾರು ಆ ಅಮ್ಮ ಇದ್ಲಲ್ಲ, ಆ ಅಮ್ಮ ಮನೆಗೆ ಹೋಗಿ ಏನಕ್ಕೆ ಹಿಂಗೆ ಮಾಡ್ತೀಯ, ನನ್ನ ಗಂಡನ ಜೊತೆ ಹಾಕಿದೀಯ, ನನ್ನ ಗಂಡನ ನನಗೆ ಬಿಟ್ಕೊಟ್ಬಿಡು ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡಿ ಜಗಳ ಮಾಡಿಕೊಂಡು ಮನೆಗೆ ಬಂದವ್ರೆ. ಈಗ ಹೆಣ್ಮಕ್ಳು ಅಂತಂದಿದ್ರೆ ಇದ್ದಿದ್ದೆ ಅಲ್ವ ಮೇಡಮ್ ಅವರೇ ಇದೆಲ್ಲವ? ಮನೆಗೆ ಬಂದಮೇಲೆ ಇವಳು ಗಂಡ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಯಾಕೆ ಈ ಥರ ಮಾಡಿದೀಯಾ, ಅವಳ ಹತ್ರ ಕ್ಷಮೆ ಕೇಳು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಹೊಡೆದು ಬಡ್ದು ಹಿಂಸೆ ಕೊಟ್ಟವನೆ. ರೀ ಪೀಸಿ, ಏನು ರೀ ಅದು ಗಲಾಟಿ? ಕಳಿಸ್ರಿ, ಅವ್ರನ್ನ ಒಳಗಡೆ ಕಳಿಸ್ರಿ. ಹಾಂ ಸರ್, ಕಳಿಸ್ತೀನಿ. ಅಯ್ಯೋ, ನನಗೆ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಹೋಗಿ, ಸಾಹೇಬ್ರಿದ್ದಾರೆ ಒಳಗಡೆ, ಒಳಗಡೆ ಹೋಗಿ ಮಾತಾಡಿ. ಸರಿ ಮೇಡಮ್ ಅವರೇ, ಆಯಿತು. ಬಾರೆ ಪುಷ್ಪ, ಒಳಗಡೆ ಹೋಗಿ ಸಾಹೇಬ್ರ ಹತ್ರ ಮಾತಾಡೋಣ ಬಾ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರನಮ್ಮ. ಏನಾಯಿತು? ಏನು ಸಮಸ್ಯೆ? ಸಾಹೇಬ್ರೆ, ಇವಳು ಗಂಡ ಇವಳಿಗೆ ಭಾರಿ ಹಿಂಸೆ ಕೊಡ್ತಾವನೆ. ಮನೆಯಲ್ಲಿ ಬೇರೆ ಮದುವೆ ಮಾಡ್ಕೊಬಿಟ್ಟು ಈ ಥರ ಹಿಂಸೆ ಕೊಡ್ತಾವನೆ. ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದು ಸಾಹೇಬ್ರೆ. ಹೌದಾ, ಈ ಥರನಾ ಕೇಸಿದು? ಏನಮ್ಮ, ನಿಮ್ಮ ಯಜಮಾನ್ರಿಗೆ ಬೇರೆ ಮದುವೆ ಆಗಿದೆ ಅನ್ನೋದು ನಿಜನಾ? ನೋಡಿ, ನೀವು ಈ ಥರ ಸುಮ್ಮನೆ ಏನೋ ಹೇಳಿದ್ರೆ ಅದು ನಂಬಕ್ಕಾಗಲ್ಲ. ಅದಕ್ಕೆಲ್ಲ ಸಾಕ್ಷಿ ಬೇಕಾಗುತ್ತೆ. ನಿಮ್ಮ ಹತ್ರ ಸಾಕ್ಷಿ ಎಲ್ಲ ಇದೆಯಾ? ಇದೆ ಸಾಹೇಬ್ರೆ. ಅವಳು ನನ್ನ ಜೊತೆ ಜಗಳ ಆಡಿರೋದನ್ನ ಎಲ್ಲರೂ ನೋಡೋರೆ. ಆ ಊರಲ್ಲಿ ಅವ್ರ ಮನೆ ಹತ್ರ ಹೋದರೆ ಎಲ್ಲರೂ ಹೇಳ್ತಾರೆ ಸಾಹೇಬ್ರೆ. ಸರಿ ಅಮ್ಮ, ಆಯಿತು. ರೀ ಪಿ ಸಿ, ಬನ್ನಿರಿ ಇಲ್ಲಿ. ಹಾಂ ಸರ್. ನೋಡಿ, ಇವ್ರ ಹತ್ರ ರಿಟರ್ನ್ ಕಂಪ್ಲೇಂಟ್ ತೊಗೊಳ್ಳಿ. ಅವರ ಯಜಮಾನ್ರು ಎಲ್ಲಿದ್ದಾರೆ ತಿಳ್ಕೊಂಡು ಅಲ್ಲಿಗೆ ಹೋಗೋದಕ್ಕೆ ಅರೇಂಜ್ ಮಾಡಿ. ಸರಿ ಸರ್, ಆಯಿತು. ನೋಡಿ ಅಮ್ಮ, ಹೇಳಿ ಮೇಡಮ್ ಅವರೇ, ನೀವು ಇಲ್ಲಿ ನಡೆದಿರೋ ವಿಚಾರ, ಅಲ್ಲಿ ಏನೇನಾಯಿತು, ಯಾವ ವಿಚಾರ ಗಲಾಟೆ ಆಯಿತು ಎಲ್ಲನೂ ಡೀಟೇಲಾಗಿ ಒಂದು ಕಂಪ್ಲೇಂಟ್ ಬರ್ತು ಸೈನ್ ಹಾಕ್ಕೊಡ್ಬೇಕಾಗುತ್ತೆ. ಅದಾದಮೇಲೆ ನಾವು ನಿಮ್ಮ ಜೊತೆ ಬರ್ತೀವಿ ಮೇಡಮ್. ಮೇಡಮ್ ಅವರೇ, ಅದು ನಮಗೆ ಬರೆಯೋಕ್ಕೆ ಬರೋಕ್ಕಲ್ಲ. ರೀ ಪಿ ಸಿ, ನೀವೇ ಬರ್ಕೊಳ್ರಿ, ಕಂಪ್ಲೇಂಟ್ ಬರ್ಕೊಂಡು ಅವ್ರ ಹತ್ರ ಸೈನ್ ಹಾಕ್ಸ್ಕೊಳ್ರಿ. ಸರಿ ಸರ್, ಆಯಿತು. ಸರಿ ಅಮ್ಮ, ಆಯಿತು. ನಾನೇ ಕಂಪ್ಲೇಂಟ್ ಬರ್ಕೋತೀನಿ, ಬನ್ನಿ. ಬರೀ ಇಂಥ ಕೇಸ್ಗಳೇ ಆಯಿತು. ಗಂಡಂಗೆ ಹೆಂಡತಿ ಹೊಡೆದ, ಹೆಂಡತಿ ಗಂಡಂಗೆ ಹೊಡೆದ್ಲು, ಹೆಂಡತಿ ಗಂಡಂಗೆ ಕೊಲೆ ಮಾಡಿದ್ಲು, ಆ ಡ್ರಮ್ಮಲ್ಲಿ ತುಂಬಿಟ್ಲು, ಅಲ್ಲೆಲ್ಲೋ ಕರ್ಕೊಂಡೋಗಿ ಅಲ್ಲೆಲ್ಲಿಂದನೋ ತಳ್ಬಿಟ್ಲು. ಬರೀ ಇಂಥ ಕೇಸ್ಗಳೇ ಆಗೋಗೈತೆ. ಏನಪ್ಪ, ಮದುವೆಗಳಿಗೆ ಬೆಲೆನೇ ಇಲ್ವೇನಪ್ಪ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ಇದ್ದೀರಾ ಮನೆ ಒಳಗಡೆ? ಸಾಹೇಬ್ರೆ, ನೀವಾ? ಇಲ್ಲಿ ಚಂದ್ರು ಅಂದರೆ ಯಾರ್ರೀ? ಅದು ನಾನೇ ಸಾಹೇಬ್ರೆ. ಮತ್ತೆ ಶೋಭಾ ಅಂದರೆ ನೀವೇನಮ್ಮ? ಹೌದು ಸರ್, ನಾನೇನೆ. ನೋಡಿ ಚಂದ್ರು ಅವರೇ, ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಶೋಭಾ ಅನ್ನೋರ್ನು ಸೇರಿಸೇ ಕೊಟ್ಟಿದ್ದಾರೆ. ನೀವು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಆಗಿದೆ. ನೀವು ಇವಾಗ ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕಾಗುತ್ತೆ. ಸರಿ, ಏನು ಹೇಳ್ತಾ ಇದ್ದೀರಾ ನೀವು? ನಾವೇನಕ್ಕೆ ಸ್ಟೇಷನ್ಗೆ ಬರಬೇಕು? ನೋಡಿ ಅಮ್ಮ, ನೆನೆ ಇಲ್ಲಿ ಬಂದಾಗ ಏನೋ ಗಲಾಟೆ ಮಾಡಿ ನೀವು ಹೊಡೆದಿದ್ದೀರಂತೆ. ಸರ್, ಇಲ್ಲ ಸರ್, ಅವಳು ಸುಳ್ಳು ಹೇಳ್ತಿದ್ದಾಳೆ. ಅವಳೇ ಫಸ್ಟ್ ಹೊಡೆದಿದ್ದು ನನಗೆ. ಅದು ಏನಾದರೂ ಆಗಲಿ ಅಮ್ಮ, ನೀವು ಮಾಡಿರೋ ತಪ್ಪಲ್ವೇನಮ್ಮ? ರೀ ಪಿ ಸಿ, ಕರ್ಕೊಂಬನ್ನಿ ಅವ್ರನ್ನ ಒಳಗಡೆ. ಬನ್ನಿ, ಒಳಗಡೆ ಬನ್ನಿ, ಸಾಹೇಬ್ರು ಕರಿತಿದ್ದಾರೆ. ನೋಡಿ ಅಮ್ಮ, ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಇವ್ರ ಮೇಲೇನಾ? ಹೌದು ಸರ್, ಇವರೇ ನನ್ನ ಗಂಡ. ಅವಳನ್ನ ಮದುವೆ ಮಾಡಿಕೊಂಡು ಇವಾಗ ನನಗೆ ಗೊತ್ತೇ ಇಲ್ಲ ಸರ್. ಇವ್ರಿಗೆ ಮದುವೆ ಆಗಿರೋ ವಿಚಾರನೇ ನನಗೆ ಗೊತ್ತಿಲ್ಲ. ಆಮೇಲೆ ಮನೆಗೆ ಬಂದ್ಬಿಟ್ಟು ಏನೇನೋ ಗಲಾಟೆ ಮಾಡಿ ನನ್ನ ಬೀದಿಗೆಲ್ಲ ತಳ್ಳಿ ನಿಮ್ಮ ಮನೆಗೆ ಬರಕೂಡ್ದು, ನನಗೂ ನೀವು ಸಂಬಂಧ ಹರಿದೋಯ್ತು ಅಂತ ಹೇಳ್ತಾರಲ್ಲ, ನಾನು ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್? ಸಾಕೇನ್ರಿ ನಿಮಗೆ ಸಾಕ್ಷಿ? ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ? ನಡ್ರಿ ಸ್ಟೇಷನ್ಗೆ ನಡ್ರಿ, ಆಮೇಲೆ ನೋಡೋಣ. ಸರ್, ಅದು ನಿಮಗೆ ಬೇಕಿದ್ರೆ ನಾನು ಏನಾದರೂ ಕೊಡ್ತೀನಿ ನೋಡಿ ಸರ್. ಇವಳು ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಏನ್ರಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ?
ನನ್ನೇ ನಿಮ್ಮ ಮನೆ ನಾಯಿ ಅಂತ ಅನ್ಕೊಂಡಿದ್ದೀರಾ ನೀವು? ಬಿಸ್ಕೆಟ್ ಹಾಕಿದ ತಕ್ಷಣ ಕಚ್ಕೊಂಡು ಹೋಗ್ಬಿಡಕ್ಕೆ ಹಾಂ? ಪೊಲೀಸ್ ಆಫೀಸರ್ ಕಂಡ್ರಿ ನಾನು ಹಾಂ? ನನಗೆ ಲಂಚ ಕೊಡ್ತೀನಿ ಅಂತ ಮಾತಾಡ್ತೀರಾ? ಒದ್ದು ಒಳಗೆ ಹಾಕ್ಬಿಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನಿಮ್ಮ ಮಗನೇ ಹಾಂ? ಮಾಡಿರೋದು ನೋಡಿದ್ರೆ ಇಂಥ ಕಚಡ ಕೆಲಸ, ಅದರಲ್ಲಿ ನನಗೆ ಲಂಚ ಕೊಡಕ್ಕೆ ಬರ್ತಾನೆ ಲಂಚನ. ಅದು ಹಂಗಲ್ಲ ಸರ್, ನಾನು ಹೇಳೋದೊಂಚೂರು ಕೇಳಿ. ಈಗಿನ ಕಾಲದಲ್ಲಿ ಯಾರು ಎರಡನೇ ಮದುವೆ ಆಗಿಲ್ಲ ಹೇಳಿ? ಹಾಂ, ನಾನು ಮಾಡಿದ್ರಲ್ಲಿ ತಪ್ಪೇನೈತೆ? ರೀ ಮಿಸ್ಟರ್ ಹಾಂ, ಈಗ ನಾನು ಒಂದು ಮಾತು ಕೇಳ್ತೀನಿ, ನೀವು ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಕಟ್ಕೊಂಡು ಹೆಂಡತಿ ಇರುವಾಗಲೇ ಇನ್ನೊಬ್ಳು ಮದುವೆ ಆಗೋಂಥ ಅವಶ್ಯಕತೆ ಏನ್ರಿ ಇತ್ತು ನಿಮಗೆ? ಅದೆಲ್ಲ ನಮ್ಮ ಪರ್ಸನಲ್ ವಿಚಾರ ಸರ್, ಅದೆಲ್ಲನೂ ನೀವು ಕೇಳೋ ಅಧಿಕಾರ ಇಲ್ಲ. ನೋಡಿ ಸರ್, ನೀವು ಈ ಥರ ಕೈ ಮಾಡೋದು ತಪ್ಪಾಗುತ್ತೆ. ಏನಯ್ಯ ತಪ್ಪಾಗುತ್ತೆ? ನನಗೆ ಎಲ್ಲ ಕಾನೂನೆಲ್ಲ ಗೊತ್ತು. ಈಗ ಬಾಯಿ ಮುಚ್ಕೊಂಡು ನಡೀರಿ ಸ್ಟೇಷನ್ಗೆ. ರೀ ಪಿ ಸಿ ಕರ್ಕೊಳ್ರಿ ಆ ಅಮ್ಮನೂ, ನಡ್ರಿ ಸ್ಟೇಷನ್ಗೆ. ಮಿಕ್ಕಿದ್ದೆಲ್ಲ ಸ್ಟೇಷನಲ್ಲಿ ಮಾತಾಡೋಣ ನಡ್ರಿ. ನೋಡಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ನ್ಯಾಯ ಸಿಗುತ್ತೆ. ನಾನಿದ್ದೀನಿ ಇದಕ್ಕೆ ಹಾಂ. ನೀವು ಮನೆಗೆ ಹೋಗಿ ನಾವು ಹೇಳಿ ಕಳಿಸ್ದಾಗ ಸ್ಟೇಷನ್ ಹತ್ರ ಬನ್ನಿ. ಸರಿ ಸರ್, ಆಯಿತು. ಆದರೆ ಒಂದು ವಿಚಾರ ಕೇಳ್ಕೊತೀನಿ ಸರ್ ನಿಮ್ಮ ಹತ್ರ. ನನ್ನ ಗಂಡ ನನಗೆ ಬೇಕು ಸರ್. ಯಾಕಂದರೆ ನನಗೊಬ್ಳು ಮಗಳಿದ್ದಾಳೆ. ಮುಂದೆ ಅವಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಅಂದರೆ ಇವರು ನನ್ನ ಜೊತೆನಲ್ಲಿರಬೇಕು ಸರ್. ನೋಡಿ ಅಮ್ಮ, ಯಾವತ್ತಿದ್ರೂ ಮೊದಲನೇ ಹೆಂಡತಿಗೇನೆ ಬೆಲೆ ಇರೋದು ಹಾಂ. ಇವ್ರು ಏನೇ ಎರಡನೇ ಮದುವೆ ಮಾಡ್ಕೊಂಡ್ರು ಇದು ಕಾನೂನು ಪ್ರಕಾರ ತಪ್ಪು. ಅವ್ರು ಮಾಡಿರೋದು ತಪ್ಪು, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಅವರು ತಿದ್ಕೊಂಡು ಬಂದೇ ಬರ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಸರಿ ಸರ್, ಆಯಿತು. ನಾನು ನಿಮ್ಮನ್ನೇ ನಂಬಿದ್ದೀನಿ ಸರ್. ನೀವೇ ನನ್ನ ಕಾಪಾಡಬೇಕು. ಈಗ ನೀವೇ ನನಗೆ ದೇವ್ರ ಥರ ಕಾಣಿಸ್ತಾ ಇರೋದು. ನೋಡಿ ಅಮ್ಮ, ದೇವರು ಯಾವತ್ತಿದ್ರೂ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಹಾಂ. ಆ ದೇವರು ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನೀವು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬೇಡಿ ಹಾಂ. ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನಾನಿದ್ದೀನಿ, ನಾನು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ನಾವು ಈ ಸ್ಥಾನದಲ್ಲಿರೋದು ಏನಕ್ಕೆ ಹೇಳಿ? ನಾವು ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಲೇ ನಾವು ಈ ಸ್ಥಾನದಲ್ಲಿರೋದು ಹಾಂ. ನಿಮ್ಗೇನು ಆಗದೆ ಇರೋ ಥರ ನಾವು ನೋಡ್ಕೋತೀವಿ ಬಿಡಿ. ಸರಿ ಸರ್, ಆಯಿತು. ನಡೀರಿ ಅಮ್ಮ. ಲೇ ಪುಷ್ಪ, ನೀನು ಭಾಳ ತಪ್ಪು ಮಾಡ್ಬಿಟ್ಟೆ ನೋಡು. ಅನುಭವಿಸ್ತೀಯ ನೀನು. ನಾನು ಜೈಲಿಗೆ ಹೋದ್ರೂ ಅಷ್ಟೇ, ನಾನು ಕಂಬಿ ಎಣಿಸಿದ್ರು ಅಷ್ಟೇ, ಹೊರಗೆ ಬಂದರೂ ಅಷ್ಟೇ, ನಾನು ಮಾತ್ರ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ. ಏನ್ರಿ ಅದು ಮಾತು? ಕಟ್ಕೊಂಡು ಹೆಂಡತಿ ಹತ್ರ ಮಾತಾಡೋ ಮಾತೇನ್ರಿ ಅದು? ನಡ್ರಿ ಸ್ಟೇಷನ್ಗೆ, ನಿಮ್ಗೆ ಅಲ್ಲಿ ವಿಚಾರಿಸ್ಕೊತೀನಿ. ಇಲ್ಲೆಲ್ಲ ಯಾಕೆ ಮಾತು? ರೀ ಪಿ ಸಿ ಕರ್ಕೊಳ್ರಿ ಅಮ್ಮನೂ. ನಡಿಯಮ್ಮ. ಮೇಡಮ್ ಅವರೇ, ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಮೇಡಮ್ ಅವರೇ. ನೀವು ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳಿ? ಹಾಂ, ತಪ್ಪಿಲ್ವಾ ನಿಂದು? ತಪ್ಪಿಲ್ಲದೆ ಇನ್ನೊಬ್ರು ಗಂಡನ ಮದುವೆ ಮಾಡ್ಕೊಂಡಿದ್ಯಾ? ಏನಮ್ಮ ನಾಟಕಾಡ್ತೀಯ ನೀನು ಹಾಂ? ನಿನ್ನ ಕಣ್ಣೀರಿಗೆಲ್ಲ ಇಲ್ಲಿ ಯಾರು ಬಗ್ಗರಿಲ್ಲ. ನಡಿಯಮ್ಮ, ಸುಮ್ಮನೆ ಬಾಯಿ ಮುಚ್ಕೊಂಡು. ಈಗ ಕಣ್ಣೀರು ಸುಸ್ಕೊಂಡು ನಾಟಕ ಆಡ್ತಾ ಇದೆಯಾ? ನನ್ನ ಗಂಡನ್ನ ಬಿಟ್ಕೊಡು ಅಂತ ನಾನು ನಿನ್ನ ಹತ್ರ ಯಾವ ಪರಿಯಾಗಿ ಬೇಡ್ಕೊಂಡ್ರೂ ನಿನ್ನ ಹತ್ರ ಬೆಲೆ ಇಲ್ಲ ಅಲ್ವಾ? ಈಗ ಅನುಭವಿಸು. ನೋಡಿ ಮೇಡಮ್ ಅವರೇ, ಇಷ್ಟಕ್ಕೆಲ್ಲ ಕಾರಣ ಇವಳೇ. ಇವಳಿಗೆ ಇರೋ ವಿಚಾರ ಹೇಳಿದ್ರು ಎಷ್ಟು ದುರಹಂಕಾರವಾಗಿ ನಿನ್ನ ಗಂಡ ನನ್ನ ಜೊತೆ ಇದ್ದಾನೆ ಹಾಂ. ನಾನು ಹೇಳ್ದಂಗೆ ಕೇಳ್ತಾನೆ. ಅವ್ನು ಯಾವತ್ತಿದ್ರು ನನ್ನ ಜೊತೆನಲ್ಲೇ ಇರೋದು ಅಂತ ಹೇಳ್ಬಿಟ್ಟು ನನಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾಳೆ ಮೇಡಮ್ ಅವರೇ. ಹೌದೇನಮ್ಮ? ಇಷ್ಟೆಲ್ಲ ಮಾತಾಡಿದ್ಯಾ? ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇದ್ದಿದ್ದ ಧೈರ್ಯ ಈಗ ಯಾಕಿಲ್ಲ? ಅದು ಏನೇ ಬಂದರೂ ನಿಭಾಯಿಸ್ಬೇಕು ತಾನೇ. ನಡಿ ಸ್ಟೇಷನ್ಗೆ ಇವಾಗ. ಮಿಕ್ಕಿದ್ದೆಲ್ಲನೂ ಮಾತಾಡೋಣ ಆಮೇಲೆ. ನಮ್ಮ ಸಾಹೇಬರು ಮಾತಾಡ್ತಾರೆ. ಈಗ ನಡಿ ಬಾಯಿ ಮುಚ್ಕೊಂಡು. ಮೇಡಮ್ ಅವರೇ, ನಾನು ಬರೋದಿಲ್ಲ ಮೇಡಮ್ ಅವರೇ. ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮೇಡಮ್ ಅವರೇ ಪೊಲೀಸ್ ಸ್ಟೇಷನ್ಗೆ. ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಮೇಡಮ್ ಅವರೇ. ಈಗೇನು ಮರ್ಯಾದೆ ಉಳಿಯ ಅಂತ ಕೆಲಸ ಮಾಡಿದ್ಯಾನಮ್ಮ ಹಾಂ? ನೋಡು, ನಮ್ಗೆ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡ. ಅಲ್ಲಿ ನಮ್ಮ ಸಾಹೇಬರು ಬೈತಾರೆ. ನಡಿಯಮ್ಮ ಫಸ್ಟು. ಮಾಡಿದ್ದು ಮಾರಾಯ. ಹೋಗು, ನೀನು ಮಾಡಿದ್ದಕ್ಕೆ ನೀನು ಅನುಭವಿಸ್ತೀಯ. ಬಸ್ಸುದ, ನೀನು ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಯ್ತದೆ ಬಾ. ಸಾಹೇಬರು ಒಳ್ಳೆಯವರು ಅನ್ನಿಸ್ತದೆ, ಅದಕ್ಕೆ ಅಷ್ಟು ಗಡ್ಸಾಗಿ ಮಾತಾಡಿ ಕರ್ಕೊಂಡೋಗೋರೆ. ಎಲ್ಲ ಒಳ್ಳೇದಾಯ್ತದೆ ಬಾ, ನೀನೇನು ಯೋಚನೆ ಮಾಡಬೇಡ. ಏನೋ ಗೊತ್ತಿಲ್ಲ ಕನಕ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಏನಾಗುತ್ತೋ ಆಗಲಿ.